ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋನ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಮನೆಯ ಎಲ್ಲ ನೆನ್ನೆನೇ ಕ್ಲೀನ್ ಮಾಡಿದೆ. ಯಾಕೆಂದರೆ ಗುರುವಾರ ಆಗಿರೋದ್ರಿಂದ ಗುರುವಾರ ರಾಯರ ಪೂಜೆ ಮಾಡಿರ್ತೀನಿ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾಗಿತ್ತು. ಸೊ ನಾನು ಫ್ರೆಶ್ ಅಪ್ ಆಗಿ ನಾನು ಕೂಡ ರೆಡಿಯಾಗಿ ದೇವರಿಗೆ ಹೂ ಎಲ್ಲ ಇಟ್ಟು ಪೂಜೆನ ಶುರು ಮಾಡಿಕೊಂಡೆ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಲೇಬೇಕು ಅಂತ ಹೇಳಿ ಬೇಗನೆ ಎದ್ದು ರೆಡಿಯಾಗಿ ಪೂಜೆನೆಲ್ಲ ಮುಗಿಸಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡೆ. ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಏನೇನು ಬೇಕು ದೇವಸ್ಥಾನಕ್ಕೆ ಇವತ್ತು ನಾವು ಆರತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಹಾಗಾಗಿ ಅದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡು ಅವಳು ನನಗೆ ಹೂ ತಂದಿದ್ಲು. ಅದನ್ನು ನಾನೇ ಮುಡಿಸ್ತೀನಿ ಅಂತ ಹೇಳಿ ಅವಳೇ ಮುಡಿಸ್ತಾ ಇದ್ಲು. ಹೂ ಎಲ್ಲ ಮುಡಿಸಿದಾದ್ಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಶಾಪಿಗೆ ಹೋಗಿ ಪೂಜೆಗೆ ಇನ್ನೂ ಏನೇನು ಬೇಕೋ ಆ ಎಲ್ಲ ವಸ್ತುಗಳನ್ನು ತಗೊಂಡು ನಂತರ ಈ ದೇವಸ್ಥಾನಕ್ಕೆ ಹೊರಟು. ಈ ದೇವಸ್ಥಾನ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನೇ ಇದೆ, ಬಟ್ ನಾವು ಯಾವತ್ತೂ ಕೂಡ ಹೋಗಿರಲಿಲ್ಲ. ಸುಮಾರು 2 ವರ್ಷದಿಂದ ನಾವು ಇಲ್ಲಿದ್ದೀವಿ ಅನಿಸುತ್ತೆ. ಸೊ ಒಂದು ಸಲನೂ ವಿಸಿಟ್ ಮಾಡಿರಲಿಲ್ಲ. ಏನಕ್ಕೆ ಅಂತ ನನಗೂ ರೀಸನ್ ಗೊತ್ತಿರಲಿಲ್ಲ. ಸೊ ಇವತ್ತು ಹೋಗಬೇಕನ್ನೋ ಋಣ ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಜನನೇ ಬಂದಿದ್ದರು. ಎಲ್ಲರೂ ಆರತಿ ಮಾಡ್ತಾಯಿದ್ರು. ಅಲ್ಲಿ ಕೂಡ ನಾವು ಆರತಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀವಿ. ನಾವಿಲ್ಲೊಂದು ಪ್ಲೇಟ್ನ ತೊಗೊಂಡು ಹೋಗಿದ್ದು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕಿ ಅದ್ರ ಮೇಲೆ ಸ್ವಸ್ತಿಕ್ ಚಿಹ್ನೆನ ಬರೆದು ಅದಾದ ನಂತರ ದೀಪನ ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಮೊದಲು ನಾನು ಪೂಜೆ ಮಾಡಬೇಕಾದ್ರೆ ಆರತಿ ಮಾಡುವಾಗ ಈ ಥರ ಚಿಹ್ನೆನ ಬರೆದಿರಲಿಲ್ಲ. ಸೊ ನನಗಿದು ಅಷ್ಟಾಗಿ ಗೊತ್ತಿರಲಿಲ್ಲ, ಯಾರೂ ಹೇಳಿರಲಿಲ್ಲ. ಸೊ ಈ ಸಲ ನನ್ನ ಫ್ರೆಂಡು ಈ ಥರ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ದೀಪನ ಇಟ್ಟು ಪೂಜೆ ಮಾಡಬೇಕಂತ ಹೇಳಿ ಅವಳೇ ಸ್ವಸ್ತಿಕ್ ಚಿಹ್ನೆನ ಬರೆದು ಅರಿಶಿನ ಕುಂಕುಮ ಎಲ್ಲನೂ ಆ ಸ್ವಸ್ತಿಕ್ ಆಕಾರದ ಮೇಲೆ ಹಾಕಿದಾದ್ಮೇಲೆ ನಾವು ದೀಪನ ಇಟ್ಟು ಪೂಜೆನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾವು ನಿಂಬೆಹಣ್ಣು ಆರತಿ ಮಾಡೋದ್ರಿಂದ ನಾನು 9 ನಿಂಬೆಹಣ್ಣು ದೀಪನ ಇಟ್ಟು ಆರತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ನಿಂಬೆಹಣ್ಣನ್ನ ಕಟ್ ಮಾಡಿ ಅದರ ರಸನೆಲ್ಲ ತೆಗೆದು ದೀಪನ ರೆಡಿ ಮಾಡ್ಕೋತಾ ಇದ್ದೀನಿ. ನಿಂಬೆಹಣ್ಣನ್ನು ಯಾವುದೇ ಕಾರಣಕ್ಕೂ ಕೆಳಗಡೆ ಇಟ್ಟು ನಾವು ನಾರ್ಮಲಿ ಎಲ್ಲ ಕಟ್ ಮಾಡ್ತೀವಲ್ಲ ನಿಂಬೆಹಣ್ಣು, ಆ ಥರ ಕಟ್ ಮಾಡಬಾರ್ದು. ಆರತಿ ಮಾಡ್ತಾ ಇರೋದ್ರಿಂದ ಕೈಯಲ್ಲೇ ನೀಟಾಗಿ ಕಟ್ ಮಾಡಿ ಅದನ್ನು ರಸ ಎಲ್ಲ ತೆಗೆದು ನಾವು ದೀಪನ ರೆಡಿ ಮಾಡ್ಕೋಬೇಕು. ನಾವು ಇಲ್ಲಿ 9 ದೀಪ ಅಥವಾ 5, 7, 3 ನಿಮಗೆ ಎಷ್ಟಾಗುತ್ತೋ ಅಷ್ಟು ದೀಪನ ಮಾಡಿ ಹಚ್ಬೋದು. ನಾನಿಲ್ಲಿ 9 ದೀಪ ಹಚ್ತಿರೋದ್ರಿಂದ 5 ನಿಂಬೆಹಣ್ಣನ್ನ ಕಟ್ ಮಾಡಿದೆ. ಸೊ ದೀಪ ಎಲ್ಲ ಮಾಡಿದಾದ್ಮೇಲೆ ಲಾಸ್ಟಲ್ಲಿ ಉಳಿಯೋ ಅರ್ಧ ಭಾಗನ ಅದು ಒಡೆದೋದ್ರೆ ಬಿಸಾಕಬೇಕು, ಇಲ್ಲ ಅಂದರೆ ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಮಧ್ಯಭಾಗದಲ್ಲಿ ಇಟ್ಟು ಅದಕ್ಕೆ ನಾವು ಪೂಜೆನ ಮಾಡೋದು ಒಳ್ಳೆಯದು. ಅದಾದ ನಂತರ ನೀವು ದೀಪ ಎಲ್ಲ ರೆಡಿ ಆದಮೇಲೆ ನೀವು ಮೊದಲೇ ರೆಡಿ ಮಾಡಿರೋಂಥ ಪ್ಲೇಟಿಗೆ ದೀಪನ ಜೋಡಿಸ್ಕೋಬೇಕು. ಅದಾದ ನಂತರ ಅರಿಶಿನ ಕುಂಕುಮನ ಹಚ್ಕೋತೀವಿ ನಾವು ಇಲ್ಲಿ ಪ್ಲೇಟು ಮತ್ತು ದೀಪಕ್ಕೆ ಇದಕ್ಕೆಲ್ಲ ಅರಿಶಿನ ಕುಂಕುಮನ ಹಚ್ತೀನಿ ನಾನು. ಸೊ ನೀವು ಕೂಡ ಯಾರಾದರೂ ದೀಪ ಹಚ್ತಿದ್ರೆ ಈ ರೀತಿ ಕೂಡ ಮಾಡ್ಬೋದು. ಇದಾದ ನಂತರ ಇದಕ್ಕೆ ಬತ್ತಿನ ಹಾಕಬೇಕು. ಅದಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದೆ ಅಲ್ವಾ, ಅರ್ಧ ಕಟ್ ಮಾಡಿರೋವಂಥ ನಿಂಬೆಹಣ್ಣಿಗೆ ಕೂಡ ಅರಿಶಿನ ಮತ್ತು ಕುಂಕುಮನ ಹಚ್ಚಿ ಮಧ್ಯದಲ್ಲಿ ಇಡಬೇಕು. ಅದಾದ ನಂತರ ನೀವು ಎರಡು ಬತ್ತಿನ ಒಂದು ದೀಪದ ಒಳಗಡೆ ಹಾಕಬೇಕು. ಅಂದರೆ ಒಂದು ದೀಪದ ಒಳಗಡೆ 2 ಬತ್ತಿನ ಹಾಕೋಬೇಕು. ಸಿಂಗಲ್ ಬತ್ತಿನ ಹಾಕಬಾರ್ದು. ಯಾವತ್ತೂ ಸಿಂಗಲ್ ಬತ್ತಿನ ಹಾಕಿ ಹಚ್ಚಬಾರ್ದು. ಅಂದರೆ ಒಂದು ಬತ್ತಿನ ಹಾಕಿ ದೀಪನ ಹಚ್ಚಬಾರ್ದು. ಯಾವಾಗೇ ಹಚ್ಚಿದ್ರೂ ಒಂದು ದೀಪಕ್ಕೆ 2 ಬತ್ತಿನ ಹಾಕಿ ಹಚ್ಚಬೇಕು. ಇದನ್ನು ಮರಿಬೇಡಿ. ಸಿಂಗಲ್ನ ಹಚ್ಚೋದು ಒಳ್ಳೆಯದಲ್ಲ. ಸೊ ಹಾಗಾಗಿ 2 ಬತ್ತಿನ ಹಾಕೋದು ಒಳ್ಳೆಯದು.
ನಂತರ ನಾವು ಇಲ್ಲಿ ಹೂನ ಇಟ್ಟು ಮಧ್ಯದಲ್ಲಿ ಅದಾದ ನಂತರ ಬತ್ತಿನ ಹಚ್ತಾ ಇದ್ದೀವಿ. ಸೊ ಇದಾದಮೇಲೆ ನಾವು ಮೊದಲು ಈ ಪ್ಲೇಟಿಗೆ ಪೂಜೆ ಮಾಡಿದಾದ ನಂತರ ನೀವು ಆರತಿ ಮಾಡೋಕ್ಕೆ ಹೋಗ್ಬೋದು. ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಇದ್ದೀರಲ್ಲ, ಇವಾಗ ಎಲ್ಲ ಕಡೆ ಆರತಿನ ಮಾಡಿ ಮುಗಿಸ್ದ್ವಿ. ಇಲ್ಲಿ ಎಲ್ಲೆಲ್ಲಿ ವಿಗ್ರಹ ಇದೆ ದೇವಸ್ಥಾನದಲ್ಲಿ, ತಾಯಿ ವಿಗ್ರಹ ಎಲ್ಲಿದೆ ಅಲ್ಲೆಲ್ಲ ಕೂಡ ಹೋಗಿ ನೀವು ಆರತಿ ಮಾಡಬೇಕಾಗುತ್ತೆ. ಇಲ್ಲಿ ಸುಮಾರು ಒಂದು 4ರಿಂದ 5 ಕಡೆ ತಾಯಿ ದೇವಸ್ಥಾನ ಇತ್ತು. ಏನೋ ಹಬ್ಬ ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಸೊ ಎಲ್ಲ ಕಡೆ ಆರತಿ ಮಾಡಿದ್ಮೇಲೆ ಒಂದು ಕಡೆ ಅದನ್ನು ಇಡೋಕ್ಕೆ ಪ್ಲೇಸ್ ಕೊಟ್ಟಿರ್ತಾರೆ. ನೀವು ಅಲ್ಲಿ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ತಾಯಿ ದರ್ಶನ ಮಾಡಿ ಮಂಗಳಾರತಿ ತೊಗೊಂಡ್ರೆ ನೀವು ಆರತಿ ಮಾಡಿದ್ದು ಕಂಪ್ಲೀಟ್ ಆಗುತ್ತೆ. ಸೊ ನಾವು ಕೂಡ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ತಾಯಿ ದರ್ಶನ ಪಡ್ಕೊಂಡ್ವಿ. ತುಂಬ ಚೆನ್ನಾಗೇ ಆಯಿತು ದರ್ಶನ ಕೂಡ. ತುಂಬ ಕ್ರೌಡು ಕಡಿಮೆ ಆಗಿತ್ತು ನಾವು ಪೂಜೆ ಮಾಡೋ ಅಷ್ಟರಲ್ಲಿ. ಅದಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳಿ ಅಲ್ಲೇ ಕೂಡ ಕೂತಿದ್ವಿ. ನಾವು ಈ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಏಕೆ ಅಂದರೆ ನಮಗೆ ಸರ್ಪದೋಷ ಇರೋದ್ರಿಂದ ಹುತ್ತಕ್ಕೆ ಹಾಲು ಹಾಕಬೇಕು ಅಂತ ಇತ್ತು. ಸೊ ಹಾಗಾಗಿ ಬೇರೆ ಕಡೆ ಹೋಗಿ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇದೇ ದೇವಸ್ಥಾನದಲ್ಲಿ ನಮಗೆ ಮುರುಘಾ ದೇವಸ್ಥಾನ ಮತ್ತು ನಾಗರಕಲ್ಲಿರೋದು ಸಿಕ್ತು. ಸೊ ಹಾಗಾಗಿ ಇಲ್ಲೇ ಹಾಲು ಹಾಕಿ ಹೋಗೋಣ ಅಂತ ಹೇಳಿ ಹಾಲು ಅದೆಲ್ಲ ತಂದಿದ್ದು. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ. ಮಾಡಿದಾದಮೇಲೆ ಹುತ್ತಕ್ಕೆ ನಾವು ಹಾಲು ಹಾಕ್ತಾಯಿದ್ದೀವಿ. ನಾನಿಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆದಮೇಲೆ ಹಾಲು ಹಾಕ್ತಾಯಿದ್ದೀನಿ. ನನ್ನ ಫ್ರೆಂಡ್ ಕೂಡ ಅವಳು ಕೂಡ ಹಾಲು ಹಾಕಿದ್ಲು. ಸೊ ಯಾಕೆ ಹಾಲು ಹಾಕ್ತಿದ್ದೀವಿ ಅಂದರೆ ನಮಗೆ ಸರ್ಪದೋಷ ಇತ್ತು. ಸೊ 9 ವಾರ ನಾಗರಕಲ್ಲಿಗೆ ಹಾಲು ಹಾಕೋದ್ರಿಂದ ಅದು ಕಳೆಯುತ್ತೆ ಅಥವಾ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಕನಸಲ್ಲೆಲ್ಲ ಬರೀ ಹಾವು ಬರೋದು ಈ ಥರನೇ ಬರ್ತಿತ್ತು. ಸೊ ಹಾಗಾಗಿ ನಾವು ಈ ರೀತಿ ಮಾಡ್ತಾಯಿದ್ದೀವಿ. ಇದನ್ನು ನಮಗೆ ಯಾರೋ ಹೇಳಿದ್ದು ಈ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ, ನೀವು ಒಂದು ಸಲ ಮಾಡಿ ನೋಡಿ ಅಂತ. ಏನೇ ಆದರೂ ನಂಬಿಕೆ ಅಲ್ವಾ, ನಂಬಿಕೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಸೊ ಒಳ್ಳೆಯದಾದರೆ ಸಾಕು ಅಂತ ಹೇಳಿ ಎಲ್ಲನೂ ಮುಗಿಸಿ ನಾವು ಕೂಡ ಕೆಲಸಕ್ಕೆ ಹೋದ್ವಿ. ಬಿಕಾಸ್ ಇವತ್ತು ರಜೆ ಇರಲಿಲ್ಲ, ಕೆಲಸಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾವು ಕೂಡ ಕೆಲಸಕ್ಕೆ ಹೋದ್ವಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.